ಇನ್ನು ಮುಂದೆ ಈಗ ಜೈಲಿಗೂ ಬಿಟ್ಟರೆ ನೀನೇ ಕಾನೂನು ಹೋರಾಟನೇ ಮಾಡ್ಬೇಕಿನ್ನು ಅಷ್ಟೇ. ಮಾಡೋದಕ್ಕೆ ನಮ್ಮ ಹತ್ರ 1 ರೂಪಾಯಿ ದುಡ್ಡಿಲ್ಲ ಸರ್. ಅದೇ ಇವಾಗ ಕಷ್ಟ ಆಗಿರೋದು. ಎಲ್ಲ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತೀವಿ. ಅವನೇ ಜವಾಬ್ದಾರಿ ಹೊತ್ತಿದ್ದು, ನಮ್ಮನ್ನೆಲ್ಲ ನೋಡ್ಕೊಂತಿದ್ದು ಅವನೇನೆ. ಏನಾಗಿದೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ಅವನನ್ನು ಭೇಟಿ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ಅಪ್ಪ ಅಮ್ಮ ಹೆಂಗಿದ್ದಾರೆ? ಅಮ್ಮಂಗೆ ಹುಷಾರಿಲ್ಲ. ಅವ್ರಿಗೆ ಅಸ್ತಮ ಇದೆ ಸರ್, ವೀಸಿಂಗ್ ಪ್ರಾಬ್ಲಮ್ ಇದೆ. ಅವ್ರಿಗೆ ಸ್ವಲ್ಪ ಏನಾದರೂ ಟೆನ್ಷನ್ ಆಯಿತು, ಏನಾದ್ರೂ ಇದಾಯಿತು ಅಂದರೆ ಅವ್ರು ಫುಲ್ಲು ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಕಿಡ್ನಿಲಿ ಸ್ಟೋನ್ ಇದೆ, ಅವರಿಗೂ ತುಂಬ ಪ್ರಾಬ್ಲಮ್ಗಳಿದೆ ಸರ್. ನಾಳೆ ಹೋಗ್ತೀರಾ ಬೆಂಗಳೂರಿಗೆ? ಏಂದ್ರಲ್ಲಿ ಹೋಗ್ಬೇಕು ಅಂತಿದ್ದೀರಾ? ಆದರೆ ನಮ್ಮ ಮಾವ ಏನು ಅರೇಂಜ್ ಮಾಡ್ತಾರೋ ಅದ್ರಲ್ಲಿ ಹೋಗ್ಬಿಡ್ತೀವಿ ಸರ್. ನಾಳೆ ಹೋಗಿ ಮಾತಾಡಿ ಆಮೇಲೆ ನಿರ್ಧಾರ ಮಾಡಿ. ಲಾಯರ್ ನೇಮಿಸ್ಕೊಳಕ್ಕಾಗುತ್ತಮ್ಮ ಈ ಪರಿಸ್ಥಿತಿಯಲ್ಲಿ? ನಿಮ್ಮ ತುಂಬ ಕಷ್ಟ ಇದೆ ಸರ್. ನೋಡೋಣ, ಎಲ್ಲ ಯಾರಾದರೂ ಸಪೋರ್ಟ್ ಮಾಡಿದ್ರೆ ಬೇಕಂದ್ರೆ ನೀವು. ನಿಮ್ಮ ತಾಯರು ಹೋಗ್ತಾರ ಸರ್ ಅವ್ರು ಮಾಡ್ಕೊಂಡಿದ್ದಾರೆ. ಹೋಯ್ತಾರ ನಾಳೆ ನೋಡೋಕೆ? ಅವ್ರನ್ನೇ ಕರ್ಕೊಂಡು ಫಸ್ಟ್ ಅವ್ನ ಮುಖ ತೋರಿಸ್ಬೇಕು ಅವರಿಗೆ. ಅವರೇ ಫಸ್ಟ್ ನೋಡಬೇಕಾಗಿರೋದು. 1 ವಾರದ 10 ದಿನದಿಂದ ಅವ್ರ ಜೊತೆ ಮಾತಾಡಿಲ್ಲ ಅನ್ನೋ ಯೋಚನೆ ಅವ್ರಿಗೆ ಜಾಸ್ತಿ ಆಗಿದೆ. 1 ದಿನಕ್ಕೂ ನಮ್ಮ ಜೊತೆ ಮಾತಾಡ್ದೇ ಇರ್ತಾನೆ ಇರಲಿಲ್ಲ ಅವನು. 1 ½ ಲೇಟ್ ಆದರೂ ನಾವು ಫೋನ್ ಮಾಡೋದು, ಅವನೇ ಫೋನ್ ಮಾಡೋನು ರಿಟರ್ನು. ಏನು ಮಾಡ್ತಿದ್ದೀರ, ಯಾಕೆ ಫೋನ್ ಮಾಡಿಲ್ಲ ಅಂತ. ಇವತ್ತು 11 ದಿನದಿಂದ ಅವನ ಜೊತೆ ಮಾತಿಲ್ಲ, ಕತೆ ಇಲ್ಲ ಅಂತಂದರೆ ನಮಗೆ ಹೆಂಗಾಗಬೇಡ ಹೇಳಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದೇ ಕೊರಗಲ್ಲಿದ್ದೀರ? ಹೌದು ಸರ್, ಅದೇ ಕೊರಗಲ್ಲಿದ್ದಾರೆ ಅವರು. ಅವ್ನು ಬಿಟ್ಟರೆ ನಮಗೆ ಯಾರೂ ಇರಲಿಲ್ಲ ಸರ್. ದುಡಿತಿದ್ದೋ ಅವನು, ಸಾಕ್ತಿದ್ದೋ ಅವನನ್ನ. ಇವಾಗ ಹಿಂಗಾಗಿದೆ, ಹೆಂಗಾಯಿತು, ಏನಾಯಿತು ಅನ್ನೋದು ನಮಗೆ ಇನ್ನೂ ಒಂದಿಷ್ಟು ಮಾಹಿತಿನೂ ಸುಧಾ ಇಲ್ಲ ಸರ್. ಈ ಘಟನೆ ಆದಮೇಲೆ ಊರಲ್ಲಿ ಹೆಂಗಿದೆ ನಿಮಗೆ? ಏನು ಜನ ಬಂದು ಹೋಗೋದು ಆ ಥರದ್ದು ಯಾವ ಥರ ಇದೆ ಪರಿಸ್ಥಿತಿ ಊರಲ್ಲಿ? ಏನಿಲ್ಲ ಸರ್, ನಮ್ಮ ಹುಡುಗ ಅಂಥವ್ನಲ್ಲ ಅಂತಲೇ ಹೇಳ್ತೀವಿ. ಕೇಳಿ ಬೇಕಾದ್ರೆ ನೀವು ಯಾರನ್ನಾದ್ರೂ ವಿಚಾರಿಸಿ, ಅವನು ಅಂಥವ್ನಲ್ಲ, ಏನೂ ಆಗಲ್ಲ ಸುಮ್ಮನೆ ಅಂತಲೇ ಹೇಳ್ತೀವಿ. ಪ್ರತಿದಿನ ಬಂದು ಹೋಗ್ತಿದ್ದಾನೆ ಮನೆ ಹತ್ರ, ಅಕ್ಕಪಕ್ಕ ಮನೆಯವ್ರು ಕೇಳ್ತಾರೆ. ಏನೂ ಇಲ್ಲ, ಅವನು ಅಂಥವ್ನಲ್ಲ. ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಈಗಲೂ ಹೇಳ್ತೀರಾ ಅವ್ನು ಸಿಕ್ಸಿದ್ದಾರೆ, ಇದೇನೋ ಪ್ಲ್ಯಾನ್ ಆಗಿದೆ ಬೇರೆ ಅಂತೀರಾ? ಏನು ಸಂಚು ನಡೆದಿದೆ? ಏನಾಗಿದೆ ಅನ್ನೋದು ಇವಾಗ ನಮ್ಮ ಹುಡುಗನ ಹತ್ರ ನಾವು ಮಾತಾಡಿದ್ರೆ ಸರ್ ನಮ್ಗೆ ಕ್ಲಾರಿಟಿ ಸಿಗೋದಲ್ವ. ನಾವು ಹೇಳೋದು ನಮ್ಮ ಹುಡುಗ ಅಂಥವ್ನಲ್ಲ, ಕೆಲಸ ಮಾಡಿಲ್ಲ ಅಂತಲೇ ನಾವು ಇವತ್ತಿಗೂ ಹೇಳ್ತಿರೋದು. ಏನಂತ ಅವ್ರ ಹತ್ರ ಮಾತಾಡಬೇಕು, ಆಮೇಲೆ ನಮಗೆ ಗೊತ್ತಾಗಬೇಕು. ಇವಾಗ ನಮಗೂ ಏನು, ನಾವು ಅಲ್ಲೂ ಬಂದು ಏನು ನೋಡಿಲ್ಲ, ನೀವೇನು ತೋರಿಸ್ತಿದ್ದೀರೋ ಅದನ್ನೇ ನಾವು ನೋಡ್ತಿರೋದ್ರಿಂದ ಅಲ್ಲೇನಾಗಿದೆ ಅಂತ ಅವನ್ನ ನೋಡಿ ನಾವು ಮಾತಾಡೋದ್ಮೇಲೆ ಏನಾಗುತ್ತೆ ಅಂತ. ಇವಾಗ ನಮ್ಮ ನಾಳೆ ಅಲ್ಲಿ ಹೋಗ್ಬೇಕು, ಅದು ಎಲ್ಲಿದೆ ಅನ್ನೋದು ಸುಧಾ ನಮಗೆ ಗೊತ್ತಿಲ್ಲ. ಎಲ್ಲ ನಮ್ಮ ಮಾವಂಗೆ ಹೇಳ್ಬಿಟ್ಟಿದ್ದೀವಿ. ಅದಕ್ಕೆ ನಂಬರ್ ನಿಮ್ಮ ಚಾನಲ್ ನೋಡಿ ಬರ್ದು ಇಟ್ಕೊಂಡಿದ್ದೀವಿ ನಾವು. ಅದು ಗೊತ್ತಿಲ್ಲ ನಮಗೆ. ನಾಳೆ ಹೋದ್ರೆ ಬೇಕಾಗುತ್ತೆ ಅಂತ ಇವರೇ ನೋಡಿ ನಮ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಲಾಯರ್ ಸಾಯಂಕಾಲ ಬರ್ತಾರೆ ಇಲ್ಲಿ. ಈಗ ಇಬ್ಬರು ಅವರ ಲಾಯರ್ ಸಂಬಂಧಿಕ ಗೊತ್ತಿರೋ ಪರಿಚಯಸ್ಥರು, ಊರಿನವರು. ಈಗ ಅವ್ರನ್ನ ಮುಂದೆ ಅಲ್ಲಿ ಹೋಗಿ ಯಾವ ಟೈಮಿಂಗ್ಸ್ ಹೋಗ್ಬೇಕು, ಏನು ಮಾಡಬೇಕು ಅಂತ ಅವ್ರನ್ನ ಕೇಳಿ ನಾವು ತಿಳ್ಕೊಂಡು ಮುಂದುವರಿಬೇಕು.